ಬೆಂಗಳೂರಿನ ಜನರ ದೇಹವನ್ನ ಸೇರ್ತಾ ಇದೆ ಸ್ಲೋ ಪಾಯ್ಸನ್. ರಾಜಕಾಲುವೆ ನೀರಿನಲ್ಲೇ ತರಕಾರಿಗಳನ್ನ ಬೆಳೆಯಲಾಗ್ತಾ ಇದೆ. ಇದು ಸ್ಲೋ ಪಾಯ್ಸನ್ ಆಗಿ ಬೆಂಗಳೂರಿಗರನ್ನ ಅನಾರೋಗ್ಯಕ್ಕೆ ತುತ್ತು ಮಾಡುತ್ತೆ. ಸೊಪ್ಪು ಬೆಳೆಯಲು ಕೊಳಚೆ ನೀರನ್ನೇ ಬಳಸ್ತಾ ಇದ್ದಾರೆ. ಇಲ್ಲಿ ಕೊಳಚೆ ನೀರಲ್ಲಿ ಬೆಳೆದ ಈ ಸೊಪ್ಪು ತಿಂದ್ರೆ ರೋಗ ಬರೋದು ಗ್ಯಾರಂಟಿ. ಡಿ ಚನ್ನಸಂದ್ರ ಸುತ್ತಮುತ್ತ 10 ಎಕರೆಯಲ್ಲಿ ಇದೇ ತೆರನಾಗಿ ಕೃಷಿಯನ್ನ ಮಾಡಲಾಗ್ತಾ ಇದೆ. ರಾಜಕಾಲುವೆ ನೀರಿಗೆ ಅನಧಿಕೃತವಾಗಿ ಮೋಟಾರನ್ನ ಅಳವಡಿಕೆ ಮಾಡಲಾಗಿದೆ. ಗಬ್ಬೆದ್ದು ನಾರುವ ನೀರಿನಲ್ಲೇ ರಾಶಿ ರಾಶಿ ಸೊಪ್ಪನ್ನ ಬೆಳೆದು ಆ ಸೊಪ್ಪನ್ನ ಮಾರ್ಕೆಟ್ಗೆ ತಂದು ಅದನ್ನ ಮಾರಾಟ ಮಾಡಲಾಗ್ತಾ ಇದೆ. ಅದನ್ನ ಖರೀದಿ ಮಾಡಿ ತಗೊಂಡು ಹೋಗಿ ಮನೆಯಲ್ಲಿ ಅಡುಗೆ ಮಾಡಿ ತಿನ್ನವರ ಕಥೆ ಅಧೋಗತಿ ಅನ್ನೋ ರೀತಿಗೆ ಬರ್ತಾ ಇದೆ. ಜನರ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಿದ್ದಾರೆ ಕೆಲ ಮಾರಾಟಗಾರರು. ಇಂಡಸ್ಟ್ರಿಯಲ್ ಕೆಮಿಕಲ್ ಮಿಶ್ರಿತ ನೀರು ಕಾಲುವೆಗೆ ಸೇರ್ಪಡೆಯಾಗ್ತಾ ಇದೆ. ಸೊಪ್ಪು ಬೆಳೆಗಾರರ ಈ ನಡೆಗೆ ಸ್ಥಳೀಯರು ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ರೀತಿಯಾಗಿ ಸೊಪ್ಪನ್ನು ಬೆಳೆದು ಅಲ್ಪ ಸ್ವಲ್ಪ ದುಡ್ಡನ್ನು ಮಾಡಬೇಕು ಅನ್ನೋ ಆಸೆಗೆ ಬಿದ್ದವರು ಬೆಂಗಳೂರಿಗರ ಆರೋಗ್ಯದ ಜೊತೆಗೆ ಚೆಲ್ಲಾಟವನ್ನು ಆಡ್ತಿದ್ದಾರೆ. ಇದು ಹೆಚ್ಚು ಕಮ್ಮಿ ಆದರೆ ಯಾವ ರೀತಿಯ ಅನಾರೋಗ್ಯಕ್ಕೆ ಎಡೆ ಮಾಡಿ ಕೊಡುತ್ತೆ ಅನ್ನೋ ಸಣ್ಣ ಕಲ್ಪನೆಯೂ ಇಲ್ಲದೆ ಈ ರೀತಿಯಾಗಿ ತರಕಾರಿಗಳನ್ನು ಸೊಪ್ಪುಗಳನ್ನು ಬೆಳೀತಾ ಇರುವುದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಎಲ್ಲ ಮೋರಿ ನೀರಲ್ಲೇ ಬೆಳೀತಿದ್ದಾರೆ. ಸೊ ಅದಕ್ಕೋಸ್ಕರ ಯಾರಿಗಾದ್ರೂ ಅವರು ಫಾರ್ಮರ್ಸ್ಗೆ ಕೇಳೋಣ ಅಂದರೆ ಇಲ್ಲ ಇದೇ ನೀರೇ ಬಳಸ್ತಾ ಇರೋದು ಅಂತ ಪ್ರತಿಯೊಂದು ಹೇಳಿದ್ರು. ಈಗ ತಿನ್ನೋದ್ರಲ್ಲಿ ಎಲ್ಲದರಲ್ಲೂ ಕಲ್ತಿ ಆಗಿದೆ. ಡೈರೆಕ್ಟ್ ನೀರನ್ನೇ ಕಲ್ತಿ ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ತುಂಬ ಕಷ್ಟ ಆಗ್ತಾಯಿದೆ. ಸೊ ಯಾರಿಗಾದ್ರೂ ಅಧಿಕಾರಿಗಳು ಹೇಳಿದ್ರೆ ಅವರವರೇ ಇದ್ದಾರೆ ಮತ್ತು ಅವರವ್ರ ಲಿಂಕಲ್ಲೇ ತುಂಬ ಕ್ಲೋಸ್ ಮಾಡ್ತಾರೆ. ಸೊ ಅದಕ್ಕಿಂತ ನಿಮಗೆ ಕಾಲ್ ಮಾಡಿ ನಿಮ್ಮನ್ನ ಕರೆಸಿದ್ದೀವಿ. ನೋಡ್ಬೋದು ನೀವು ಪ್ರತಿಯೊಂದು ಫಾರ್ಮಿಂಗ್ ಲ್ಯಾಂಡಲ್ಲೂ ಪ್ರತಿಯೊಂದು ಇದರಲ್ಲೂ ಒಂದು ಸುಮಾರು 20-25 ಮೋಟ್ರ್ಗಳಿದೆ. ಎಲ್ಲ ಒಂದು 50 ಏಕರ್ಸ್ ಮೇಲೇ ಇದೆ. ಎಲ್ಲ ಲ್ಯಾಂಡ್ಗೂ ಇದೇ ವಾಟರ್ ಬಳಸಿಬಿಟ್ಟು ಸೈರೆಟ್ ವಾಟರ್ನನ್ನೇ ತುಂಬ ಪೊಲ್ಯೂಷನ್ ಮಾಡಿದ್ದಾರೆ. ಎಫೆಕ್ಟ್ ಆಗೋದೇನು ಈಗ ನಿಮಗೆ ನೋಡ್ತಿದ್ದಾರೆ, ವೈರಲ್ ಫೀವರ್ ಜಾಸ್ತಿ ಆಗ್ತದೆ, ಸ್ಕಿನ್ ಅಲರ್ಜೀಸ್ ಜಾಸ್ತಿ ಆಗ್ತಾ ಇದೆ, ಮತ್ತು ಹಾರ್ಟ್ ಅಟ್ಯಾಕ್ಸ್ ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಇದೆ. ಈಗ ನೀರೇ ಪೊಲ್ಯೂಷನ್ ಮಾಡಿದ್ಮೇಲೆ ಎಲ್ಲ ಸಾರ ನೀರಿಂದನೇ ಬರೋದು. ಸರ್ ಏನಿಲ್ಲ ಸರ್, ಇದು ಮೋರಿ ನೀರು ನೀವೇ ನೋಡ್ತಾ ಇದ್ದೀರಲ್ವಾ, ಅಲ್ಲಿ ಮೇನ್ ರಾಜಕಾಲುವೆ ಇದೆ. ಆ ರಾಜಕಾಲುವೆ ನೀರಲ್ಲಿ ಇವರೆಲ್ಲ ಈ ಥರ ಮೋಟ್ರ್ ಹಾಕ್ಕೊಂಡು ಯೂಸ್ ಮಾಡ್ತಾ ಇದ್ರೆ ಸೊಪ್ಪು ತರಕಾರಿ ಎಲ್ಲ ಬೆಳೀತಾ ಇದ್ರೆ ಯಾರಿಗಿದೆ ಎಫೆಕ್ಟ್ ಆಗ್ತಾ ಇದೆ. ದುಡ್ಡುಗೋಸ್ಕರ ಇವ್ರು ಏನು ಬೇಕಾದರೂ ಮಾಡ್ತಾ ಇದ್ದಾರೆ. ಓಕೆನಾ, ಈ ಲೋಕಲ್ ಲೈಟ್ಸೇ ಈ ಥರ ಮಾಡ್ತಾ ಇರೋದು. ನಾವು ಅದಕ್ಕೋಸ್ಕರನೇ TV9 ಅವ್ರನ್ನ ಕರೆಸ್ಬಿಟ್ಟು ನಾವು ಈ ಥರ ಯಾರಿಗೂ ಜನರಿಗೆ ತುಂಬ ಪ್ರಾಬ್ಲಮ್ ಏನೂ ಆಗಬಾರ್ದು ಅನ್ನೋ ಥರನೇ ಅದಕ್ಕೋಸ್ಕರ ನಾವು ಇದನ್ನು ಬಯಲಿಗೆ ಎಳಿತಾ ಇದ್ದೀವಿ ಸರ್. ಈ ಥರ ತುಂಬ ಇನ್ನೂ ಅನೇಕ ಇದೆ ಸರ್. ಅದೆಲ್ಲ ನೀವೇ ಹೆಂಗಾದರೂ ರಿಸರ್ಚ್ ಮಾಡಿಬಿಟ್ಟು ಇದನ್ನೆಲ್ಲ ಆಚೆ ತೆಗಿಲೇಬೇಕು. ದುಡ್ಡುಗೋಸ್ಕರ ಜನ ಎಂಥ ಕೆಲ್ಸಕ್ಕೆ ಬೇಕಾದರೂ ಬಿದ್ದುಬಿಟ್ಟಿದ್ದಾರೆ. ಇವಾಗ ದುಡ್ಡು ಮಾಡಬೇಕಷ್ಟೇ. ನಾನು ಯಾರು ಹೆಂಗಾದರೂ ಸಾಯ್ಲಿ, ಯಾರ ಜೀವದ ಜೊತೆ ಏನಾದರೂ ಆಗಲಿ ಏನಾದರೂ ಆಗಲಿ ನನಗೆ ದುಡ್ಡು ಬೇಕು ಅಷ್ಟೇ ಅಪ್ಪ, ನಾನು ಚೆನ್ನಾಗಿರಬೇಕು. ಆ ಥರ ಪರಿಸ್ಥಿತಿಲಿ ತುಂಬ ಜನ ಇವಾಗ ಹಾಳಾಗ್ತಾ ಇದ್ದಾರೆ. ಓಕೆನಾ, ಇಂಥವ್ರಿಗೆಲ್ಲ ಕಡಿವಾಣ ಹಾಕಲೇಬೇಕು ಸರ್, ಏನಾದರೂ ಮಾಡಿ. ಈ ಕುರಿತು ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಪ್ರತಿನಿತ್ಯ ತರಕಾರಿ ತಿನ್ನಿ, ಸೊಪ್ಪನ್ನು ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ವೈದ್ಯರು ಸಲಹೆ ಕೊಡ್ತಾರೆ. ಆದರೆ ಜನರು ಪ್ರತಿನಿತ್ಯ ಬಳಸುವಂಥ ಸೊಪ್ಪು ಮತ್ತು ತರಕಾರಿಗಳಿಗೆ ಈಗ ಕಂಟಕ ಎದುರಾಗಿರುವಂಥದ್ದು. ಯಾಕಂದರೆ ಆ ಜನರು ತಿನ್ನುವಂಥ ಆಹಾರ ಪದಾರ್ಥಗಳಿಗೂ ಕೂಡ ವಿಷವನ್ನು ಸೇರಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಚನ್ನಸಂದ್ರದ ಈ ಒಂದು ಆ ದೃಶ್ಯಗಳನ್ನು ಗಮನಿಸಿದಾಗ ಎಷ್ಟರ ಮಟ್ಟಿಗೆ ಆಹಾರ ಕಲುಷಿತ ಆಗ್ತಾ ಇದೆ ಅನ್ನೋದು ಪತ್ತೆ ಆಗ್ತಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ರಾಜಕಾಲುವೆಯ ನೀರು ಹರಿತಾ ಇದೆ. ಅಂದರೆ ಇಡೀ ಬೆಂಗಳೂರಿನ ಅಷ್ಟು ಕಲ್ಮಶವನ್ನು ಹೊತ್ತು ಈ ಒಂದು ಚರಂಡಿಯ ನೀರು ಹರಿತಾ ಇದೆ. ಇದೇ ನೀರನ್ನು ಬಳಸ್ಕೊಂಡು ಮೋಟರ್ಗಳನ್ನು ಹಾಕೋ ಮೂಲಕ ತರಕಾರಿಯನ್ನು ಮತ್ತು ತರಕಾರಿಯ ಸೊಪ್ಪುಗಳನ್ನು ಇಲ್ಲಿ ಬೆಳೀತಾ ಇರುವಂಥದ್ದು. ಇದೊಂದೇ ಜಾಗ ಅಲ್ಲ, ಇದೇ ರೀತಿ ಈ ರಸ್ತೆಯ ಸುಮಾರು 100 ಎಕರೆ ಜಮೀನಲ್ಲೂ ಕೂಡ ಇದೇ ರೀತಿಯ ಒಂದು ಸೊಪ್ಪುಗಳನ್ನು ಬೆಳೀತಾ ಇದ್ದಾರೆ. ಇದೆಲ್ಲ ಕೂಡ ಡೈರೆಕ್ಟಾಗಿ ಬೆಂಗಳೂರಿನ ಮಾರುಕಟ್ಟೆ ಮತ್ತು ಸುತ್ತಮುತ್ತ ಇರುವಂಥ ಮಾರ್ಕೆಟ್ಗಳಿಗೆ ಸಪ್ಲೈ ಆಗುತ್ತೆ. ಅಲ್ಲಿಂದ ಜನರ ಅಡುಗೆ ಮನೆಯನ್ನು ಸೇರುತ್ತೆ. ಆ ಮೂಲಕ ಇಲ್ಲಿ ಹರಿತಾ ಇರುವಂಥ ಕೊಳಚೆ ನೀರಿನ ಆ ಕಲುಷಿತ ವಸ್ತುಗಳೇನಿದೆ ಎಲ್ಲ ಕೂಡ ಡೈರೆಕ್ಟಾಗಿ ಒಂದು ನಿಮ್ಮ ಅಡುಗೆ ಮನೆಗಳಿಗೆ ಸೇರ್ತಾ ಇರುವಂಥದ್ದು. ಆದರೆ ಆರೋಗ್ಯಾಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕಬೇಕಾಗಿತ್ತು, ಆದರೆ ಎಚ್ಚೆತ್ಕೊಂಡಿಲ್ವ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ರು ಕೂಡ ಎಲ್ಲ ಒಂದು ಕಡೆ ವ್ಯಾಪಾರಿಗಳ ಜೊತೆಗೆ ಅಧಿಕಾರಿಗಳು ಕೂಡ ಶಾಮೀಲಾಗಿ ಈ ರೀತಿಯ ಒಂದು ಕೆಲಸಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಈ ಒಂದು ರಸ್ತೆಯಲ್ಲಿ ನೀವು ಗಮನಿಸ್ಬೋದು, ರಸ್ತೆಯ ಉದ್ದಕ್ಕೂ ಕೂಡ ಹರಿತಾ ಇರುವಂಥ ಚರಂಡಿಯ ನೀರನ್ನೇ ಬಳಸ್ಕೊಂಡು ಮೋಟರ್ಗಳ ಮೂಲಕ ದೊಡ್ಡ ಮಟ್ಟದಲ್ಲೇ ಸೊಪ್ಪನ್ನು ಬೆಳೆಯುವಂಥ ಕೆಲಸ ಆಗ್ತಾ ಇದೆ. ಸದ್ಯ ಈ ಬಗ್ಗೆ ಸ್ಥಳೀಯರು ಎಷ್ಟೇ ಬಾರಿ ಗಮನಕ್ಕೆ ತರುವ ಕೆಲಸವನ್ನು ಮಾಡಿದ್ರು ಕೂಡ ಯಾರೊಬ್ಬ ಅಧಿಕಾರಿ ಆಗಲಿ ಇತ್ತ ಗಮನ ಹರಿಸ್ತಾ ಇಲ್ಲ. ಜೊತೆಗೆ ಜನರ ಜೀವಕ್ಕೆ ಇದು ಮಾರಕ ಆಗುತ್ತೆ ಅನ್ನೋದು ಈ
ಹಿಂದೆ ಕೂಡ ಸಾಕಷ್ಟು ಬಾರಿ ಒಂದು ಜಗಜ್ಜಾಹೀರಾಗಿತ್ತು. ಜೊತೆಗೆ ಹುಬ್ಬಳ್ಳಿಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಚರಂಡಿಯಲ್ಲಿ ತೊಳೆದ ಒಂದು ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಆದರೆ ಇಲ್ಲಿ ಆ ಇಡೀ ಸೊಪ್ಪನ್ನು ನೀರನ್ನು ಯಾವುದೇ ರೀತಿ ಫಿಲ್ಟರನ್ನು ಮಾಡದೆ, ಸಂಸ್ಕರಣೆಯನ್ನು ಮಾಡದೆ ಚರಂಡಿ ನೀರೆಲ್ಲ ಬೆಳೀತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.